ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಕ್ಕಳು ಬೇರೆ ಹಾಕ್ಬೋದು, ಮಕ್ಕಳು ನಾನು ಸಾಕಲ್ಲ ಬೇರೆ ಹಾಕೋರು 2 ಹಸ್ಕೊ ಕಟ್ಕೊಂಡು ಜೀವನ ಮಾಡ್ಕೊಂಡಿದ್ದಾರೆ. ಬೇಕಾದ್ರೆ ಒಂದು ಗ್ರೌಂಡ್ ರಿಪೋರ್ಟ್ ತಗೊಳ್ಳಿ, ಹಳ್ಳಿಗಳಿಗೆ ಹೋಗ್ಬಿಟ್ಟು ಎಷ್ಟು ಜನ ವಯಸ್ಸಾದವ್ರು ದನಗಳು ಸಾಕೊಂಡಿದ್ದಾರೆ ಅಂದ್ಬಿಟ್ಟು. ಈಗ ನನ್ನ ತಿಂಗಳಿಗೆ 30-40 ಸಾವಿರ ಆದಾಯ ತಗೋತಾ ಇದೀನಿ. ಇವ್ರು 25 ಸಾವಿರ ಕೊಟ್ರೆ ನನಗೆ ಏನಾಗುತ್ತೆ ಅದ್ರಲ್ಲಿ? ನನ್ನ ಮಗಳಿಗೆ 1 ವರ್ಷಕ್ಕೆ 60 ಸಾವಿರ ಫೀಸ್ ಕಟ್ತಾ ಇದೀನಿ. 25 ಸಾವಿರದ ಏನ್ ಮಾಡಕ್ಕಾಗ ಸರ್? ನಾನು ಈಗ ನನ್ನ ಜಮೀನಿಲ್ಲ, ನನ್ಗೆ 25 ಸಾವಿರ ಕೊಡ್ತೀನಿ. ಈಗ ಜಮೀನ್ ಇಲ್ದವ್ರಿಗೆ 25 ಸಾವಿರ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ನನ್ನ ಮಗಳಿಗೆ 60 ಸಾವಿರ ಫೀಸ್ ಕೊಟ್ಟು ಓದಿಸ್ತಾ ಇದ್ದೀನಿ. ನಾನು ವ್ಯವಸಾಯ ಮಾಡ್ಕೊಂಡು 25 ಸಾವಿರ ನಾನು ಸಂಸಾರ ಮಾಡ್ಲಾ, ನನ್ನ ಮಗಳನ್ನೇ ಓದಿಸ್ಲಾ? ಹೇಳಿ. ನಾವು ಜಮೀನ್ ಯಾವುದೇ ಕಾರಣಕ್ಕೂ ಕೊಡಲ್ಲ ಸರ್. ಏನೋ ನಮ್ಮ ಅತ್ತೆ ನಮ್ಮ ಮಾವ ಮಡ್ಗವ್ರಿ, ಅದ್ರಲ್ಲಿ ನಾವು ಗೈಕೊಂಡ್ ಜೀವನ ಮಾಡ್ಕೊಂಡು ತಿಂತಾ ಇದೀವಿ. ನಾವ್ ಯಾವುದೇ ಕಾರಣಕ್ಕೂ ಕೊಡಲ್ಲ ಜಮೀನ. ಅವ್ರಿಗೂನು ವಯಸ್ಸಾಗದೆ ನಮ್ಮ ಅತ್ತೆಯರಿಗೆ, ಅವ್ರ ಹಪ್ಳ ಸಂಡಿಗೆ ಹಾಕುವಂತ ಸ್ಥಿತಿಲೂ ಇಲ್ಲ ಅವರು. ನಾವು ಯಾವುದೇ ಕಾರಣಕ್ಕೂ ಕೊಡಲ್ಲ ಜಮೀನ್ಗಳು ಮಾತ್ರ. ನಾವು ಮನೆಗಳು ತಾವೇನಿ ನಾವು ನೋಡ್ರಿ, ಬೆಳಗ್ಗೆ ಒಂದೊಂದ್ ಟೈಮ್ಗೆ ನಾವು 25 ಲೀಟ್ರು 30 ಲೀಟ್ರು 40 ಲೀಟ್ರ್ ಹಾಲು ಹಾಕೋತೀವಿ. ಆದ್ರೆ ಅದ್ರಲ್ಲೇ ನಾವು ಸಂಪಾದನೆ ನಮ್ಗೆ ಆಯ್ತದೆ. ನಾವು ಯಾವುದೇ ಕಾರಣಕ್ಕೂ ಜಮೀನುಗಳು ಕೊಡೋದಿಲ್ಲ. ನಾವು ನಮ್ಗೆ ಹಸ್ಕೊಳ್ಳಲೆಲ್ಲ ಆದಾಯ ಚೆನ್ನಾಗದೆ. ನಮ್ಗೆ 2 ಕೋಟಿ ಕೊಟ್ಟಿ ನಾವು ಅದನ್ನ ಒಂದಷ್ಟು ದಿನ ಸೋಕಿ ಮಾಡ್ಕೊಬಿಡ್ತೀವಿ. ನಾಳೆ ದಿವಸ ಆಮೇಲೆ ಏನ್ ಮಾಡೋಣ? ನಾವು ಎಲ್ಲೋಗಣ? ಅವರು ಕೆಲಸ ಕೊಡ್ತಾರೆ, ಕೆಲಸ ಕೊಟ್ರೆ ನಾವು ಬೆಳಗ್ಗೆ ಎದ್ದಿ ಒತ್ತಿನೇನೇನೆ ಅಷ್ಟೊತ್ತಿಗೆನೇನೆ ಅವ್ರಿಗೆ 7 ಟೈಮ್ಗೆ ಕೆಲ್ಸಕ್ಕೆ ಹೋಗ್ಬೇಕು. ಕೆಲ್ಸಕ್ಕೆ ಹೋಗಿ ತಿರ್ಗಾ ಸಾಯಂಕಾಲ ನಮ್ನ ಎಷ್ಟೊತ್ತಿಗೆ ಬಿಡ್ತಾರೆ ಕೆಲ್ಸದಿಂದ. ಅವಾಗ ನಾವು ಅವ್ರ ಕಡೆ ನಾವು ಕೆಲಸ ಮಾಡ್ಕೊಂಡು ಅಲ್ಲಿ ಅವ್ರ ಕೈಲಿ 16 ಬೈಸ್ಕೊಂಡು ಎಲ್ಲ ಮಾಡ್ಕೊಂಡು ನಾವು ಬರಕಾಯ್ತದ? ನಾವ್ ಇಲ್ಲೇ ಎಷ್ಟೋ ಜೀವನ ನಾವು ಚೆನ್ನಾಗ್ ಮಾಡ್ತಾ ಇದೀವಿ. ಇವಾಗ ಚೆನ್ನಾಗೂ ಇದೀವಿ. ನಾವು ನಮ್ ಜೀವನಗಳು ಚೆನ್ನಾಗ್ ನಡ್ಸ್ಕೊಂಡು ಹೋಯ್ತಾ ಇದೀವಿ. ಆದ್ರೆ ದಯವಿಟ್ಟು ನಾವ್ ಯಾವುದೇ ಕಾರಣಕ್ಕೂ ನಾವು ಜಮೀನುಗಳು ಮಾತ್ರ ಕೊಡೋದಿಲ್ಲ. ಸರ್ ಹೇಳಿ. ಇದು ಇವ್ರು ಹೇಳ್ತಾರೆ ಕುಮಾರಸ್ವಾಮಿ ಮಾಡಿದ್ದು ಅಂತ. ಕುಮಾರಸ್ವಾಮಿ ಅವರು ಮೇಕೆದಾಟು ಒಂದು ಮಾಡಿದ್ರು, ಮಾಡ್ತೀನಿ ಅಂತ ಹೊರಟಿದ್ರು. ಇವ್ರು ಯಾಕೆ ಮಾಡಕ್ ಆಗ್ತಿಲ್ಲ? ಅವ್ರು ತಾಕತ್ತಿದ್ರೆ ಅದನ್ನ ಮಾಡ್ಬೇಕಲ್ವಾ? ಮೇಕೆದಾಟು ಮಾಡ್ತೀನಿ ಅಂತ ಇವ್ರು ಪಾದಯಾತ್ರೆ ಮಾಡಿದ್ದಾರೆ. ಇಷ್ಟ ದಿನ 1 ವಾರ 15 ದಿವಸ ಪಾದಯಾತ್ರೆ ಮಾಡಿದ್ರು. ಅದೇ ರೀತಿ ಇವ್ರು ಮಾಡ್ಲಿಲ್ಲ. ಅದನ್ನ ಮಾಡಿ ಹೇಳಿ. ಫಸ್ಟ್ ಅದನ್ನ ಮಾಡ್ಬಿಟ್ಟು ಆಮೇಲೆ ಈ ಕಡೆ ಬರ್ಲಿ, ಆಮೇಲೆ ಮಾತಾಡೋಣ. ಆಮೇಲೆ ಕುತ್ಕೊಂಡು ಮಾತಾಡ್ಬೋದು. ಒಳ್ಳೆ ಕೆಲಸ ಇವ್ರ ಕೈಲಿ ಆಗಲ್ಲ ಯಾವ್ದೇ ಕಾರಣಕ್ಕೂ. ಇನ್ನ ರೈತರನ್ನ ಒಕ್ಕಲೇಬೇಕು ಕೆಲಸ ಮಾಡ್ಸೋಕಂದ್ರೆ ಎಲ್ಲರೂ ಮುಂದೆ ಇರ್ತಾರೆ ರಾಜಕಾರಣಿಗಳು. 136 ಜನ ಶಾಸಕರವ್ರೆ, ಒಬ್ಬರಾರು ಇದ್ರ ಬಗ್ಗೆ ಮಾತಾಡ್ತಾ ಇದಾರ? ಯಾರು ಮಾತಾಡ್ತಾ ಇಲ್ಲ. ಸುಮ್ನೆ ಅವ್ರೇನ್ ರಾಜಕೀಯ, ನಮ್ ಖಾತೆ ಆ ಖಾತೆ ಬೇಕು ಈ ಖಾತೆ ಬೇಕು. ಕೆಲಸ ಮಾಡೋನು ಯಾವ ಕೆಲಸ ಕೊಟ್ರು ಮಾಡ್ತಾನೆ. ಇದೇ ಖಾತೆ ಬೇಕು ಅದೇ ಖಾತೆ ಬೇಕು ಅಂತ ಯಾರು ಕೇಳಕ್ ಹೋಗಲ್ಲ. ಅವ್ರ ಕೆಲಸ ಮಾಡೋ ಇಚ್ಛೆ ಇಲ್ಲ, ದುಡ್ಡು ಮಾಡ್ಬೇಕು ಅಷ್ಟೇ. ಇದೇ ತರ ಮುಂದೆ ಹರಿದ್ರೆ ಮುಂದೆ ಇವತ್ತಲ್ಲ ನಾಳೆ ಜನಗಳೆಲ್ಲ ಬೀದಿಗಿಳಿಬೇಕಾಯ್ತದೆ. ಅವತ್ ತಕ್ಕ ಪಾಠ ಕಲ್ಸ್ಬೇಕಾಗುತ್ತೆ. ಡಿ ಕೆ ಶಿವಕುಮಾರ್ ಹಠ ತೊಟ್ಬಿಟ್ಟಿದ್ದಾರೆ, ಈ ಭೂಮಿ ತಗೊಂಡೇ ತಗೋತೀವಿ ಅಂತ ಹಳೆ ಸಿಎಂಗಳೇ ಎಲ್ಲ. ಡಿ ಕೆ ಶಿವಕುಮಾರ್ ಅವರು ಹಠ ತೊಟ್ಬಿಟ್ಟಿದ್ದಾರೆ ಅಂತಲ್ಲ, ಇಲ್ಲಿ ರೈತರು ಕೂಡ ಹಠ ತೊಟ್ಟಿದೀವಿ ಸರ್. ಯಾವುದೇ ಕಾರಣಕ್ಕೂ ನಾವು ಸತ್ರು ಕೂಡ ನಮ್ ಭೂಮಿ ಬಿಟ್ಕೊಡಲ್ಲ. ಸರ್ಕಾರದ ವಿರುದ್ಧ ನಿಲ್ತೀರಾ? ಖಂಡಿತ ನಿಲ್ತೀವಿ ಸರ್. ಸರ್ಕಾರ ಯಾರು ಸರ್? ಸರ್ಕಾರ ನಾವು. ಸರ್ಕಾರ ಅಂದ್ರೆ ನಾನು ಹೆಬ್ಬೆಟ್ಟು ಒತ್ತಿದ್ಕೇನೆ ಅವರು ಅಲ್ಲ ಕೂತಿರೋದು. ನಾನು ಒತ್ತಿದ ಅಂದ್ರೆ ಕುತ್ಕೊಳಕ್ ಆಯ್ತಿರ್ಲಿಲ್ಲ. ಅವತ್ತು ರಾಮನಗರದಲ್ಲಿ ನಿಂತ್ಕೊಂಡು ನನ್ಗೊಂದು ಪೆನ್ನು ಪೇಪರ್ ಕೊಟ್ಬಿಡ್ರಪ್ಪ ಅಂತ ಅಂದ್ರಲ್ಲ, ಆ ಪೆನ್ನು ಪೇಪರ್ ಕೊಟ್ಟಿದ್ಕೇನೆ ಅವ್ರು ಹೋಗಲ್ಲಿ ಕೂತಿರೋದು. ಸರ್ಕಾರದ ವಿರುದ್ಧವಾಗಿ ನಿಲ್ಲೋದೇನು? ಇನ್ನೂ ದೊಡ್ಡ ಮಟ್ಟದ ಹೋರಾಟ ನಡೀತೈತೆ ಅವ್ರದ್ದೇನು. ಅವ್ರು ಹೇಳ್ತಾರಲ್ಲ, ನಾವು ಏನೇ ಆದ್ರೂ ಬಿಡಲ್ಲ, ನಾನು ಮಾಡೇ ಮಾಡ್ತೀನಿ ಇದನ್ನ. ಯಾರ ಅಪ್ಪನ ಮನೆ ಆಸ್ತಿ ಅಂತ ಮಾಡ್ತೀವಿ ಸರ್? ನಮ್ಮಪ್ಪನ ಮನೆ ಆಸ್ತಿ. ನಮ್ ತಾತ ನಮ್ಮಪ್ಪನ್ ಕೊಟ್ಟಿದ್ರು, ನಮ್ಮಪ್ಪ ನನಗ್ ಕೊಟ್ಟವ್ರೆ. ನಾನು ನನ್ ಮಗನ್ ಕೊಡ್ತೀನಿ. ನನ್ ಜಮೀನ್ ತಗೊಳಕ್ ನಿನಗೇನ್ ಅಧಿಕಾರ ಐತೆ? ನಾನ್ ಕೊಟ್ರೆ ತಗೋಬಹುದು ನೀನು, ನಾನ್ ಕೊಡ್ಲಿಲ್ಲ ಅಂದ್ರೆ ನೀನ್ ಹೆಂಗ್ ತಗೋತೀಯ? ನೀನ್ ತಗೊಳ್ಳೋ ಅಧಿಕಾರ ಏನೈತೆ? ನೀವ್ ತಗೊಳ್ಳೋರೇ ಆದ್ರೆ ಬನ್ನಿ ನನ್ನ ಮನೆ ಬಾಗ್ಲಿಗೆ. ಏನ್ ಹೇಳ್ತೀಯಪ್ಪ ನಿನ್ ಜಮೀನ್ ಕೊಡ್ತೀಯಾ ಅಂತ ಕೇಳಿ. ಅದನ್ನ ಬಿಟ್ಬಿಟ್ಟು ನೀನೆಲ್ಲೋ ಕೂತ್ಕೊಬಿಟ್ಟು ನಿನ್ಗೆ 2 ಕೋಟಿ ಬರ್ದ್ಬಿಟ್ಟಿದ್ದೀನಪ್ಪ ನಿನ್ ಜಮೀನ್ಗೆ ಅನ್ಬಿಟ್ರೆ ನನ್ ಜಮೀನ್ ಬೆಲೆ ಕಟ್ಟಕ್ ನೀನ್ ಯಾರು? ಹಂಗ ನಾನು ಕಟ್ತೀನಿ ನಿನ್ನ ಇದಕ್ಕೆ ಅಧಿಕಾರಕ್ಕೆ. ನಾನು 100 ಕೋಟಿ ಕೊಡ್ಸ್ಬಿಡ್ತೀನಿ ಬೇರೆ MLA ಕೈಲಿ. ಬಿಟ್ಬಿಡ್ರಿ ನಿಮ್ CM ಪಟ್ಟನ. ಯಾಕೆ ಬಿಡಕ್ಕಾಗಲ್ಲ? ನಮ್ ಜಮೀನೇ ಶಾಶ್ವತವಾಗಿ ನಮ್ ತಾತನ ಕಾಲದಿಂದ ಬಂದಿರ್ತಕ್ಕಂಥ ಜಮೀನ್ಗೆ ನೀವು ಬೆಲೆ ಕಟ್ತೀರಿ ಅನ್ನೋದಾದ್ರೆ, ಇನ್ನೊಬ್ಬ MLA MP ಬಂದು ನಿನ್ ಕೊಡ್ತೀನಪ್ಪ 100 ಕೋಟಿನ ನಿನ್ ಮುಖ್ಯಮಂತ್ರಿ ಪಟ್ಟ ಬಿಟ್ಕೊಟ್ಬಿಡ್ತೀರಾ? ಇವತ್ತು ಎಷ್ಟ್ ಕಷ್ಟ ಬಿದ್ದೀರಿ ನೀವು ಅದನ್ನ ಆಗ್ಬೇಕು ಅಂದ್ರೆ. ನಮಗೂ ಗೊತ್ತು ಅದೇನೇನು ಅಂತ. ರಾಜಕೀಯ ಬೇಡ. ನೀವ್ ಎಷ್ಟು ಕಷ್ಟ ಬಿದ್ದಿ ನೀವು CM ಆಗಿದ್ದೀರಿ. ಇವತ್ತು ನಿಮ್ CM ಪಟ್ಟ ಬೇರೆ ಬಂದ್ರೆ ಬಿಟ್ಬಿಡ್ತೀರಾ? ಅದನ್ನ ತಗೊಳಕ್ ಎಷ್ಟೆಲ್ಲ ಹೊಡೆದಾಡಿದ್ರಿ ನಾವು ನ್ಯೂಸ್ ಅಲ್ಲಿ ನಿಮ್ ಚಾನಲ್ ಅಲ್ಲಿ ನೋಡ್ತಾ ಇರ್ತೀವಿ. ನಮ್ ಮುತ್ತಾತನ ಕಾಲದಿಂದ ಬಂದಿರೋ ಜಮೀನ್ ಇವತ್ ಬಿಟ್ಬಿಡಿ ಅಂದ್ರೆ ಯಾವ ಕಾರಣಕ್ಕೆ ಬಿಟ್ಬಿಡ್ಬೇಕು? ಯಾವ ರೀತಿ ನೀವು ನೈತಿಕತೆ ಅದ ಹೋಗಿ ಕೇಳಕ್ಕೆ ಬಂದಿ? ಓಲಿ ಅಟ್ಲೀಸ್ಟ್ ಸರ್ ಈ ಭಾಗದ MLA ಆಗ್ಬೋದು, ಇವರು ಯಾರೋ GBD ಅಧ್ಯಕ್ಷನೇ ಆಗ್ಬೋದು, ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಆಗ್ಬೋದು, ಯಾರೇ ಜಿಲ್ಲಾಧಿಕಾರಿ ಆಗ್ಬೋದು, ಬಂದಿ ನಾವು ಯಾರೋ ಕೊಡ್ತೀವಿ ಅಂತ ಹೋಗಿದಾರಲ್ಲ ರೈತರು, ಅವ್ರ ವಿರೋಧನ ಅಲ್ಲ ಪಾಪ. ಅವ್ರಿಗೇನು ತಿಳುವಳಿಕೆನೆ ಇಲ್ಲ.
ಯಾರೋ ಕೈಲಾಗದೆ ವಯಸ್ಸಾಗಿರೋಂಥವ್ರು ಹೋಗಿದ್ದಾರೆ. ಆಮೇಲೆ ಯಾರೋ ಮೂರನೇವ್ರ ಮಾತು ಕೇಳ್ಕೊಂಡು ಹೋಗಿ ಪಾಪ ಸೈನ್ ಹಾಕ್ಬಿಟ್ಟು ಹೋಗಿರೋರು ಇದ್ದಾರೆ. ನಾವು ಅವ್ರನ್ನ ವಿರೋಧ ಅಲ್ಲ, ಕರ್ಸಿ ಈ ಕಂಚಕಾನಹಳ್ಳಿ ಬೈರ್ಮಳ ಪಂಚಾಯತ್ 26 ಅಕ್ವರೇಷನ್ ಮಾಡ್ತಾ ಇದೀರಲ್ವಾ, ಇದೇ ಜಾಗಕ್ಕೆ ನೀವೇ ಫಿಕ್ಸ್ ಮಾಡಿ. ಸಿಎಂ ಸಾಹೇಬ್ರೆ ನೀವೇ ಒಂದ್ ಜಾಗ ಫಿಕ್ಸ್ ಮಾಡಿ ಕುಣ್ಸಿ. ಎಲ್ಲಾ ರೈತರನ್ನುವೆ ಕುಣ್ಸಿ. ಏನಪ್ಪ ಜಮೀನ್ ಕೊಡತಕ್ಕಂಥವ್ರು ಯಾರು, ಕೊಡದೇ ಇರತಕ್ಕಂಥವ್ರು ಯಾರು, ಒಂದ್ ಕಡೆಗೆ ಬಾಡ್ರಪ್ಪ ಅಂತ ಕುಣ್ಸಿ. ಎಷ್ಟು ಜನ ಕೊಡಲ್ಲ ಅಂತ ಬರ್ತಾರೆ, ಎಷ್ಟು ಜನ ಕೊಡ್ತೀವಿ ಅಂತ ಬರ್ತಾರೆ ನೋಡಿ. ಅವಾಗ ಈಗಾಗಲೇ ಕೊಡ್ತೀವಿ ಅಂತ ಹೋಗಿದ್ದವ್ರಿಗೆಲ್ಲ ಸ್ವಲ್ಪ ಆಗ್ಲೇ ಮುಖ ಇದಾಗ್ಬಿಟ್ಟು ಎಲ್ಲೆಲ್ಲ ಹೋದ್ವಲ್ಲಪ್ಪ ಇವ್ರ ಜೊತೆ ಸೇರ್ಕೊಂಡು ಇವ್ರು ನಮ್ಮ ನಾಳ್ ಮಾಡ್ಬಿಡ್ತಾರೆ ಅಂತ ಗೊತ್ತಾಗೋಗೈತೆ ಅವ್ರಿಗೆ. ಈಗೇನು ಅಂದ್ರೆ ನಿಜವಾದ ರೈತರು ಹೋರಾಟ ಮಾಡ್ತಾ ಇದೀವಿ. ಆ ಹೋರಾಟಕ್ಕೆ ಮತ್ತೆ ಅವರು ಇಳಿತಾರೆ. ಅವರು ಇಳಿದು ಈ ಸರ್ಕಾರಕ್ಕೆ ಒಂದು ಪ್ರತಿಭಟನೆ, ಒಂದು ಈ ಹೋರಾಟನ ಬಿಸಿ ಮುಟ್ಸಿ. ಈ ಹಿಂದೆ ಯಾವತ್ತೋ ನಮ್ಮ ತಾತಿರು ಹೇಳ್ತಾ ಇರೋ, ನಮ್ಮ ಅಪ್ತಿರು ನಮ್ಮ ತಾತಿರು ಗುಂಡೂರಾವ್ ಕಾಲದಲ್ಲಿ ಹೋರಾಟ ಹಿಂಗಾಯ್ತು ಹಂಗಾಯ್ತು ಅಂತ, ಮತ್ತೆ ಅದೇ ಹೋರಾಟ ಬರುತ್ತೆ. ಅದೇ ಹೋರಾಟ ಬಂದು ಈ ಸರ್ಕಾರನು ಬೀಳುತ್ತೆ. ಈ ಸರ್ಕಾರ ಬಿದ್ಮೇಲೆ ನಾವು ನೆಮ್ಮದಿಯಾಗಿರ್ತೀವಿ.